ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ನನ್ನ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ವನಜಾಕ್ಷಿ ಅಂತೇಳಿ ಒಬ್ಬರು ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಹೆಸರು ವನಜಾಕ್ಷಿ, ವಯ 35 ವರ್ಷ ತುಂಬಿದೆ. ವಸತಿ ಇರೋದು ಬೆಂಗಳೂರು. ಹಾಗೆಯೇ ಕೆಲಸ ಅವರದೇ ಒಂದು ಕಾಫಿ ತೋಟ ಇದೆ, ಅದನ್ನು ನೋಡಿಕೊಳ್ಳುತ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಸಮಸ್ಯೆ ಹೀಗಿದೆ, ತನ್ನ ಗಂಡ ಇಲ್ಲ, ಇವಳಿಗೆ ಆಲ್ಮೋಸ್ಟ್ ಒಂಟಿಯಾಗಿತ್ತು, ಜೀವನ ಮಾಡಲು ತುಂಬಾ ಒಂದು ಕಷ್ಟ ಕೂಡ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ವಾಟ್ಸಪ್ಪಲ್ಲಿ ಒಂದು ಗೆಳೆತನ ಮಾಡಿ ಸುಖ ಕಾಣೋ ಒಂದು ಆಸೆ ಕೂಡ ಆಗಿದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಗಂಡು ಬಂದರೆ ತೋಟ ನೋಡಿಕೊಂಡು ನನ್ನನ್ನು ಖುಷಿಯಾಗಿ ನೋಡಿಕೊಳ್ಳಬೇಕು, ಇದು ಕಂಡೀಷನ್ ಕೂಡ ಆಗಿರುತ್ತೆ. ಇದಿಷ್ಟು ಅವರ ಒಂದು ಬೇಸಿಕ್ ಒಂದು ಬಯೋಡೇಟಾ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ವಾಲೆ.com ಅವರ ಕಡೆಯಿಂದ 2019 ಒಂದು ಮಾಡೆಲ್ ಕಾರ್ ಬಗ್ಗೆ ಒಂದು ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು ಹಿಂಡೆ ವೆನ್ಯೂ SX ಅಂತೇಳಿ 1.0 ಪೆಟ್ರೋಲ್ ಮಾಡಲ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಕಾರ್ ಸೆಲ್ಲರ್ನ ಒಂದು ರಿವ್ಯೂ ಕೂಡ ಇದರಲ್ಲಿ ತೋರಿಸ್ತಾ ಹೋಗ್ತಾನೆ. ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲ್ಯಾನಿಂಗಲ್ಲಿದ್ದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ಡೈರೆಕ್ಟ್ ಓನರ್ನ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಸ್ನೇಹಿತರೆ, ಇದಕ್ಕಿಂತ ಆಲ್ಮೋಸ್ಟು ಏನು ಹೇಳಿದರೆ ಇವರ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತಾನೆ. ಸ್ನೇಹಿತರು ನೋಡಿ, ಇವರು ಗಂಡ ಇಲ್ಲದೆ ಪ್ರಸ್ತುತ ಒಂದು ಜೀವನ ಹೀಗೆ ಮಾಡ್ತಿದ್ದಾಳೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಇವಳಿಗೆ ಮಕ್ಕಳು ಯಾರೂ ಇಲ್ಲ, ಗಂಡ ತೀರಿಕೊಂಡು 2 ವರ್ಷ ಆಯಿತು. ಅವರು ಇಲ್ಲದೆ ನನಗೆ ಏನೂ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಎಷ್ಟೋ ಸಮಯ ಚಟ ಬಂದಾಗ ನಮ್ಮ ಒಂದು ಕೆಲಸದವ್ರನ್ನ ಜೊತೆ ಆಲ್ಮೋಸ್ಟ್ ಮಲಗುವ ಒಂದು ಪ್ಲ್ಯಾನ್ ಕೂಡ ಮಾಡಿದ್ದೆ. ಬಟ್ ಆದರೆ ಅವರಿಗೆ ಸಲಿಗೆ ಹಿಡಿದುಕೊಂಡು ನನಗೆ ಆಟ ಆಡಿಸ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಆಲ್ಮೋಸ್ಟ್ ಅವರ ಜೊತೆ ಮಲಗಿಲ್ಲ. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ಚಾನಲ್ನವರಿಗೆ ನಾನು ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ ಅಂತೇಳಿ ಇದರಲ್ಲಿ ಸ್ಪಷ್ಟವಾಗಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಬರುವಂಥ ಒಂದು ಗಂಡು ಹೀಗಿದ್ರೆ ತೂತ ಅಗಲ ಮಾಡಿ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡು ತುಂಬಾ ಯಂಗ್ ಆಗಿರಬೇಕು, ಜೊತೆಗೆ ತುಂಬಾ ಒಂದು ಟ್ಯಾಲೆಂಟ್ ಕೂಡ ಆಗಿರಬೇಕು. ಅಂತಹ ಗಂಡು ಒಮ್ಮೆ ನನಗೆ ಹಿಡಿಸಿದರೆ ಬಿಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಗಂಡು ಮಾತ್ರ ನನ್ನ ಒಂದು ಜೊತೆಗೆ ಯಾವಾಗಲೂ ಕೂಡ ಇರಬೇಕು. ಹಾಗೆಯೇ ನಾನು ವಾರದಲ್ಲಿ ಒಮ್ಮೆ ಕಾಫಿ ತೋಟ ನೋಡೋಕು ಅಂತೇಳಿ ಹೋಗ್ತೇನೆ. ಸೊ ಆ ಒಂದು ಮನೆಯಲ್ಲಿ ಮಾತ್ರ ಬೆತ್ತಲೆ ಮಾಡಿ ನನ್ನ ಚೆನ್ನಾಗಿ ಇಷ್ಟ ಬಂದಂಗೆ ಕೇಳಿದ್ರೆ ಬಹಳ ಖುಷಿ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಅವರ ಗಂಡ ಕೂಡ ಆಲ್ಮೋಸ್ಟ್ ಅವರಿಗೆ ಅದೇ ರೀತಿಯಾಗಿ ಅಲ್ಲಿ ಸುಖ ಕೂಡ ಕೊಡ್ತಿದ್ರು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರ್ನ ಬಗ್ಗೆ ಕೂಡ ಹೇಳಲಿಕ್ಕೆ ಹೋದರೆ ಹಿಂಡೆ ವೆನ್ಯೂ SX ನೋಡಲಿಕ್ಕೆ ಹೋದರೆ ಇದು ಮ್ಯಾನುಫ್ಯಾಕ್ಚರ್ ಆಗಿರೋದು ಜನವರಿ 2019. ಕಿಲೋಮೀಟರ್ ನೋಡಲಿಕ್ಕೆ ಹೋದರೆ 19,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಮಾಡಲ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಮತ್ತು 6 ಗೇರ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ ಅವೈಲೇಬಲ್ ಇರೋದು ಆಲ್ಮೋಸ್ಟ್ ಇಲ್ಲವರಲ್ಲಿ, ಮತ್ತು ಡೈರೆಕ್ಟ್ ನಿಮಗೆ ಓನರಿಂದ ಕೂಡ ಈ ಒಂದು ಕಾರ್ ಸಿಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ನೋಡಲಿಕ್ಕೆ ಹೋದರೆ 998 cc ಆಗಿರುತ್ತೆ. ಹಾಗೆಯೇ 3 ಸಿಲಿಂಡರ್ ಇನ್ಲೈನ್ ಮತ್ತು 4 ವೋಲ್ಯೂಸ್ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಟರ್ಬೋ ಬಗ್ಗೆ ಹೇಳಲಿಕ್ಕೆ ಹೋದರೆ ಟರ್ಬೋ ಚಾರ್ಜ್ ತುಂಬಾ ಒಂದು ಚೆನ್ನಾಗಿ ಕೂಡ ಇದೆ, ಮತ್ತು ಫ್ಯೂಲ್ ಟೈಪ್ ಆಲ್ಮೋಸ್ಟ್ ಪೆಟ್ರೋಲ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆಗಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.